ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಹಲಸಿನಕಾಯಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದನ್ನು ನೋಡಿದ ಕೂಡಲೇ ಯಾವುದೇ ರೆಸಿಪಿಗಳನ್ನಾದರೂ ಕೂಡ ನೀವು ನೋಡ್ಬೋದು. ತುಂಬ ಈಸಿಯಾಗಿ 2 ದಿನ ಇಟ್ಟರೂ ಹಾಳಾಗದೇ ಇರುವಂಥ ತುಂಬ ಟೇಸ್ಟಿಯಾಗಿರುವಂಥ ಹಲಸಿನಕಾಯಿಯ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಹಣ್ಣಾಗಿರುವಂಥ ಒಂದು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ. ಹಲಸಿನ ಹಣ್ಣಿನ ಸೊಳೆಯನ್ನು ಬಿಡಿಸಿ ಅದರಲ್ಲಿರೋ ಬೀಜನ ತೆಗೆದು ಈ ಥರ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಮೊದಲೇ. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸುಮಾರು ಒಂದು 2 ಕಪ್ ಆಗೋಷ್ಟು ಪೌಡರ್ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ಹಲಸಿನ ಸೊಳೆಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕಾಗತ್ತೆ. ಈ ಥರ ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ. ನೀವು ಹಲಸಿನ ಹಣ್ಣಲ್ಲಿ ಅಂಬಲಿ ಅಥವಾ ಬಿಳುವ ಅಂತಾರಲ್ಲ, ಈ 2 ಹಲಸಿನ ಹಣ್ಣನ್ನು ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ ಇವೆರಡು ಹಲಸಿನ ಹಣ್ಣು. ಹಾಗೆಯೇ ನಾನು ಅಕ್ಕಿ ರವೆಯನ್ನು ತೊಗೊಂಡಿದ್ದೀನಿ. ಒಂದು 2 ನಿಮಿಷ ಹುರಿದು ತೊಗೊಂಡಿರೋವಂಥದ್ದು. ಹುರಿದೇ ಕೂಡ ಹಾಕ್ಬೋದು, ಆದರೆ ಹುರಿದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮೊದಲೇ ರುಬ್ಬಿಟ್ಟಿರೋಂಥ ಹಲಸಿನ ಸೊಳ್ಳೆ ಪೇಸ್ಟ್ ಏನಿದೆ ಅದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು. ತುಂಬ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಸಿಹಿ ಸಾಕು ಅಂದರೆ ಸ್ವಲ್ಪ ಹಾಕ್ಕೊಂಡ್ರು ನಡೆಯುತ್ತೆ. ಈಗ ಅಕ್ಕಿ ರವೆಯನ್ನು ಹಾಕ್ಕೋತಾ ಇದ್ದೀನಿ. ನೀವು ಅಕ್ಕಿ ರವೆ ಬದಲಿಗೆ ಗೋಧಿ ರವೆ ಯೂಸ್ ಮಾಡ್ಬೋದು ಅಥವಾ ಜೋಳದ ರವೆ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಕೈಯಲ್ಲಿ ಈ ಥರ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತುರಿಯನ್ನು ನೀವು ರುಬ್ಬೋದಕ್ಕೆ ಹಾಕ್ಕೋಬೋದು ಅಥವಾ ಮೇಲಿಂದ ಕೂಡ ಹಾಕ್ಕೋಬೋದು. ನಾನು ಬಾಳೆ ಎಲೆನ ಈ ಥರ ಬಾಡಿಸಿ ಮೊದಲೇ ಕೊಟ್ಟೆ ಕಟ್ಟಿಟ್ಟಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ನೀವು ಅದನ್ನು ಯಾರು ನೋಡಿಲ್ಲ, ಅದರ ಲಿಂಕ್ ಹಾಕಿರ್ತೇನೆ, ಅದರಲ್ಲಿ ನೋಡ್ಬೋದು. ನೀವು ಇದನ್ನು ಮಿಕ್ಸ್ ಮಾಡಿ ಒಂದು 15 ನಿಮಿಷ ರೆಸ್ಟಿಗೆ ಬಿಟ್ಟರೆ ನೋಡಿ ಈ ಥರ ಉಬ್ಬುತ್ತೆ ಹಿಟ್ಟು, ಜೊತೆಗೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇದಕ್ಕೆ ಮೇಲುಗಡೆಯಿಂದ ಒಂದು ಅರ್ಧ ಸ್ಪೂನು ಜೀರಿಗೆನ ಉದುರಿಸ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕಂಪಲ್ಸರಿ ನೀವು ರುಬ್ಬಿ ಆದ ನಂತರ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಡಿ. ಅದಾದಮೇಲೆ ಇದನ್ನು ನೀವು ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಮೊದಲೇ ಕಟ್ಟಿಟ್ಟಿರೋಂಥ ಕೊಟ್ಟೆಗೆ ನಾನು ಇದನ್ನ ಹಾಕೋತಾ ಇದ್ದೀನಿ. ಈ ಕೊಟ್ಟೆಯ ಮುಕ್ಕಾಲರಷ್ಟು ಭಾಗದವರೆಗೂ ಈ ಹಿಟ್ಟನ್ನು ಹಾಕೋಬೇಕು. ತುಂಬ ಹಾಕೋಬಾರ್ದು, ಜಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ. ನಾವು ಮೊದಲೇ ಮಿಕ್ಸ್ ಮಾಡಿರೋ ಹಿಟ್ಟನ್ನು ಹಾಕಿ 1-2 ಸಲ ಟ್ಯಾಪ್ ಮಾಡ್ಕೊಳ್ಳಿ. ಲೈಟಾಗಿ ನಿಧಾನಕ್ಕೆ ಇದನ್ನು ಟ್ಯಾಪ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಕಟ್ಟಬೇಕು. ಒಂದು ದಾರ ಅಥವಾ ಬಾಳೆದಂಡಿನ ದಾರದಿಂದ ಇದನ್ನು ಮೇಲ್ಭಾಗಕ್ಕೂ ಚುಟ್ಟ ಕಟ್ಟಿದ್ರೆ ಆಯಿತು. ಈಗ ಸ್ಟೀಮರ್ ರೆಡಿ ಮಾಡ್ಕೊಳ್ಳಿ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಈ ಥರ ಒಂದು ರಿಂಗ್ ಇಟ್ಬಿಟ್ಟು ಒಂದು ಪ್ಲೇಟ್ ಇಟ್ಟು ಸ್ಟೀಮ್ ರೆಡಿ ಮಾಡ್ಕೋಬೇಕಾಗತ್ತೆ. ನೀವು ಇದಿಲ್ಲ ಅಂದರೆ ಜಸ್ಟ್ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ರೆಡಿ ಮಾಡ್ತಿರಲ್ಲ ಅದೇ ಥರ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಈಗ ಇದನ್ನು ನಾನು ಒಂದು ದಾರದ ಸಹಾಯದಿಂದ ಕಟ್ಕೋತಾ ಇದ್ದೀನಿ. ಈ ಥರ ಮುಕ್ಕಾಲು ಭಾಗ ಹಾಕಿದ ನಂತರ ಕಟ್ಟಿ ರೆಡಿ ಮಾಡ್ಕೊಂಡಿರೋದು ನೋಡಿ, ಈ ಥರ ರೆಡಿ ಆಗುತ್ತೆ. ನಾವು ಹಿಟ್ಟು ಹಾಕಿ ಕಟ್ಟಿದ ನಂತರ ಈಗ ಇದನ್ನು ಇದರಲ್ಲಿ ಒಂದೊಂದಾಗಿ ಜೋಡಿಸ್ಕೋಬೇಕು. ನೋಡಿ, ಈಗ ನಾನು ಪೂರ್ತಿಯಾಗಿ ಜೋಡಿಸಿ ಇಟ್ಟಿದ್ದೀನಿ. ಸುಮಾರು 12 ಕೊಟ್ಟೆ ಆಗಿದೆ. ಇದನ್ನು ಸುಮಾರು 20 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಆಯಿತು. ನಾನು ಗ್ಯಾಸಲ್ಲೆಲ್ಲ ಒಲೆಯಲ್ಲಿ ಇಟ್ಬಿಟ್ಟು ಸುಮಾರು 20 ನಿಮಿಷ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅದ್ಭುತವಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು ಅನ್ನೋಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಆರಾಮಾಗಿ 2 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಒಂದು ಸಲ ಸ್ಟೀಮ್ ಮಾಡಿ ಬೇಯಿಸಿದ ನಂತರ ನೀವು ಬಾಳೆ ಎಲೆ ಓಪನ್ ಮಾಡದೆ ಹಾಗೆ ಅಂದರೆ ಇದೇ ಥರ ನೀವು ಕಟ್ಟಿರೋದು ಹೀಗೆ ತೆಗೆದು ಇಟ್ಟರೆ ಸುಮಾರು ಏನಿಲ್ಲ ಅಂದರೂ 2-3 ದಿನ ಏನೂ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ,
ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ.